ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ವಿಘ್ನ ನಿವಾರಕ ಗಣಪನಿಗೆ ಗರಿಕೆ ಯಾಕೆ ಅಷ್ಟು ವಿಶೇಷ, ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಎಂದಿನಂತೆ ಇವತ್ತು ಮಂಗಳವಾರ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಮಂಗಳವಾರ, ಚೌತಿ. ಇವತ್ತು ಚೌತಿ ಇರತಕ್ಕಂಥದ್ದು. ಹಾಗೆ ಆಶ್ಲೇಷ ನಕ್ಷತ್ರ, ಸಿದ್ಧಿನಾಮ ಯೋಗ, ವಣಿಜ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಮಂಗಳವಾರದ ಪಂಚಾಂಗ ವಿಶೇಷತೆನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ ಮತ್ತು ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗಳಿಗೆ ಶುಭ ಫಲ ಇದೆ, ಹಾಗೆಯೇ ಯಾವ ರಾಶಿಗೆ ಅಶುಭ ಫಲ ಇದೆ, ಆ ರಾಶಿಗಳಲ್ಲಿ ಇರುವಂತಹ ದೋಷಗಳೇನು, ಇವತ್ತು ಆ ರಾಶಿಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬಹುದು, ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಗ್ನಿರ್ಮೂರ್ಧಾ ದಿವಃ ಕಕುತ್ಪತಿಃ ಪೃಥಿವ್ಯಾ ಅಜಂ ಅಪಾಗುಂ ರೇತಾಗುಂ ಸಿಜಿನ್ವತಿ ಸ್ಯೋನಾ ಪೃಥಿವಿ ಭವಾನೃಕ್ಷರಾ ನಿವೇಶನಿ ಯಚ್ಛಾನಃ ಶರ್ಮಸ ಪ್ರಥಾಃ ಕ್ಷೇತ್ರಸ್ಯ ಪತೆ ಮಧುಮಂತಮೂರುಮಿಂಧೇನುರಿವ ಪಯೋ ಅಸ್ಮಾಸು ಧುಕ್ಷ್ವ ಮಧುಶ್ಚುತಂ ಘೃತಮಿವ ಸುಪೂತಮೃತಸ್ಯ ನಃ ಪತಯೋ ಮೃಡಜಂತು ಧರಣೀ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ಈ ಮಂತ್ರವನ್ನು, ಈ ಶ್ಲೋಕವನ್ನು ಪಠಣ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲಿ ಸನ್ಮಂಗಳಂ, ಎಲ್ಲ ಮಂಗಳ ಕಾರ್ಯಗಳು ಕೂಡ ನಡೆಯುವಂಥದ್ದು. ಯಾಕೆಂದರೆ ವಿಶೇಷವಾಗಿ ನಮಗೆ ಮಂಗಳನ ಅನುಗ್ರಹವಿದ್ದರೆ ನಾವು ಎಲ್ಲ ಭೂಮಿಯನ್ನು ನಾವು ಖರೀದಿಯನ್ನು ಮಾಡಬಹುದು, ಅಥವಾ ನಮಗೆ ಆ ಭೂಮಿಯ ಋಣ ಹೇಳುವಂಥದ್ದು, ಆ ಭೂಮಿಯ ಆಶೀರ್ವಾದ ಹೇಳುವಂಥದ್ದು ನಮಗೆ ಸಿಗ್ತದೆ. ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಇನ್ನು ಉದ್ಯಮದಲ್ಲೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇವತ್ತಿನ ದಿವಸ ಈ ಶ್ಲೋಕ ಹೇಳೋದರಿಂದಲೇ ನಮಗೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದುಃಖ ದುಮ್ಮಾನಗಳು ಕೂಡ ನಿವಾರಣೆ ಆಗ್ತದಂತೆ. ಹಾಗಾಗಿ ಅಷ್ಟು ಶಕ್ತಿಯುತವಾದಂಥ ಶ್ಲೋಕ ಮತ್ತು ಮಂತ್ರ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರೋರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ವಾತಾವರಣ ಇರತಕ್ಕಂಥದ್ದು. ಮಕ್ಕಳಿಂದ ಇವತ್ತಿನ ದಿವಸ ಸಹಾಯ ಸಿಗ್ತದೆ. ನಾವು ಮಕ್ಕಳ ಹತ್ರ ಕೆಲಸ ಮಾಡ್ಕೊಳ್ಬೇಕು ಅಂತಂದರೆ ಮಕ್ಕಳಂಗೆ ಇರಬೇಕಂತೆ. ಅವರಿಗೆ ನಾವು ಯಾವುದೋ ಸಿಟ್ಟು ಮಾಡ್ಕೊಂಡ್ರೆ ಅವ್ರು ಕೆಲಸ ಮಾಡೋದಿಲ್ಲ. ನಮಗೆ ಎಷ್ಟು ಸಿಟ್ಟು ಬರ್ತದೆಯೋ ಮಕ್ಕಳಿಗೆ ಇನ್ನೂ ಜಾಸ್ತಿ ಸಿಟ್ಟು ಬರ್ತದೆ. ಯಾಕಂದರೆ ಒಂದು ಸತಿ ಸಿಟ್ಟು ಬಂದರೆ 1 ವಾರ ಬೇಕು ಅವ್ರಿಗೆ ಸರಿಯಾಗಲಿಕ್ಕೆ. ಹಾಗಾಗಿ ಆ ರೀತಿ, ಅದಕ್ಕೆ ಯಾವ ರೀತಿ ಮಕ್ಕಳ ಹತ್ರ ನಾವು ಯಾವ ಥರ ಇರಬೇಕು ಅಂದರೆ, ಮಿತ್ರಂ ಸ್ವಚ್ಛತೆಯ. ಮಿತ್ರರ ಹತ್ರ ನಾವು ಯಾವ ರೀತಿ ಇರ್ತೇವೆ, ಸ್ವಚ್ಛಂದವಾಗಿ ಯಾವ ರೀತಿ, ಆ ರೀತಿ ಪ್ರೀತಿಯಿಂದ ನಾವು ಮಾತಾಡ್ತೇವೆ. ನಮ್ಮ ಸ್ನೇಹಿತರ ಹತ್ರ ನಾವು ಸಿಟ್ಟು ಮಾಡ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸಿಟ್ಟು ಮಾಡ್ಕೊಂಡು ಮಾತಾಡಿದ್ರೆ ಸ್ನೇಹಿತರಾಗೋದಿಲ್ಲ. ಹಾಗಾಗಿ ಅದು ನಯವಾಗಿ ಮಾತಾಡ್ತೇವೆ. ಏರು ಧ್ವನಿಯಲ್ಲಿ ಮಾತಾಡೋದಿಲ್ಲ. ಏರು ಧ್ವನಿಯಲ್ಲಿ ಮಾತಾಡಿದ್ರೆ ದೂರ ಆಗ್ತಾರೆ. ನಾವು ದೂರ ಇದ್ದವರ ಹತ್ರ ಏರು ಧ್ವನಿಯಲ್ಲಿ ಕರಿತೇವೆ, ಹತ್ತಿರ ಇದ್ದವರ ಹತ್ರ ನಾವು ನಿಧಾನವಾಗಿ ಕರಿತೇವೆ. ಹಾಗಾಗಿ
ನಾವು ಅದಕ್ಕೆ ಸಿಟ್ಟು ಬಂದಾಗ ನಮಗೆ ಏನಾಗ್ತದೆ ಅಂದರೆ, ಸಿಟ್ಟು ಬಂದಾಗ ನಾವು ಏರು ಧ್ವನಿಯಲ್ಲಿ ಕೂಗಾಡ್ತೇವೆ, ರೇಗಾಡ್ತೇವೆ, ಕಿರ್ಚಾಡ್ತೇವೆ. ಅದರಿಂದ ಏನಾಗ್ತಾರೆ, ಅವರು ದೂರ ಆಗ್ತಾರೆ. ಅದಕ್ಕಾಗಿ ನಾವು ಅದು ನಮಗೆ ಗೊತ್ತಿಲ್ಲದೆ ಸಿಟ್ಟು ಬಂದಾಗ ನಾವು ದೊಡ್ಡಕ್ಕಾಗಿ ಗಲಾಟೆ ಮಾಡ್ತೇವೆ, ಆದರೆ ಅವರು ಅಷ್ಟು ದೂರ ಆಗ್ತಾರೆ ಅವರು. ಹಾಗಾಗಿ ಇದು ಒಂದು ಸೂಕ್ಷ್ಮ ವಿಚಾರ ಇದು. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಮಕ್ಕಳ ಹತ್ರ ಇರ್ಬೋದು ಅಥವಾ ಎಲ್ಲರ ಹತ್ರ ಕೂಡ, ಯಾರ ಹತ್ರ ಕೂಡ ನಾವು ಸಿಟ್ಟನ್ನು ಮಾಡ್ಕೊಳ್ಬಾರ್ದು. ಆ ಸಿಟ್ಟು, ಅದಕ್ಕೆ ತನ್ನ ಮನೆಯ ಸಿಟ್ಟು ತನ್ನನ್ನೇ ನಾಶ ಮಾಡ್ತದೆ ಅಂತೆ, ಬೇರೆ ನಾಶ ಆಗೋದಿಲ್ಲ. ಯಾಕಂದರೆ ಅದಕ್ಕಾಗಿ ನಮಗೆ ವೈರಿ ಅಂತ ಕರೆದಿದ್ದಾರೆ. ಇದನ್ನು ವೈರಿ ಅಂತ ಯಾಕೆ ಕರೆದಿದ್ದಾರೆ ಅಂತಾದರೆ, ಅದು ತನ್ನನ್ನೇ ನಾಶ ಮಾಡುತ್ತದೆ. ಅದಕ್ಕೆ 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನು ಹಾಳು ಮಾಡುತ್ತದೆ. ಅದಕ್ಕೆ ನಾವು ಎಲ್ಲ ಈಗ ನೋಡ್ತೇವೆ, ನಾವು ಬಸ್ ಸ್ಟ್ಯಾಂಡಲ್ಲಿ ನೋಡ್ತೇವೆ ಅಥವಾ ಬಸ್ನಲ್ಲೂ ನೋಡ್ತೇವೆ. ಈಗ ಅದನ್ನು ಬರೆದಿರ್ತಾರೆ. ಅದು ಏನಾಗಿದೆ ಕಂಡ್ರೆ, ಬರೆದಿಟ್ಟಿದ್ದ ಅಷ್ಟೇ ಆಗ್ಬಿಟ್ಟಿದೆ. ಯಾಕೆ ಬರೆದಿಡೋದು ಅಂತಾದರೆ, ಅದು ನಮ್ಮಲ್ಲಿ ಅನುಕರಣೆ ಆಗಬೇಕು, ಅದರಿಂದ ಅನುಸರಣೆ ಆಗಬೇಕು, ಅದನ್ನು ನಾವು ಅಳವಡಿಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಯಾಕೆ ಬರೆದಿಟ್ಟಿದ್ದಂದರೆ, ನಾವು ಸಿಟ್ಟು ಮಾಡ್ಕೊಳ್ಬಾರ್ದು, ನಮಗೆ ಅನುಕೂಲವಾಗಲಿ, ನಾವು ಶಾಂತಿಯಿಂದ ಇರಬೇಕು. ಅದಕ್ಕೆ ಯಾವ ರೀತಿ ತಣದ ನೀರನ್ನಾದರೂ ಕೂಡ ಮತ್ತೆ ತಣಿಸೇ ಕುಡಿಬೇಕಂತೆ ಅದು ಹೇಳಿದ್ದಾರೆ. ಹಾಗಾಗಿ ಆ ಸಿಟ್ಟು ನಮಗೆ ಯಾವತ್ತೂ ಕೂಡ ಬರಬಾರ್ದು. ಹಾಗಾಗಿ ಇವತ್ತಿನ ದಿವಸ ಹೆಂಡತಿಯಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ದುರ್ಗಾ ಕವಚ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಬಂಧುಗಳ ಸಹಕಾರ ಸಿಗ್ತದೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಅನುಕೂಲ ಆಗುವಂತಕ್ಕಂಥದ್ದು. ಇವತ್ತು ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಅಸ್ವಸ್ಥತೆ ಆಗುವಂತಹ ಸಾಧ್ಯತೆ ಅಥವಾ ನಿಶ್ಶಕ್ತಿ, ಇದೆಲ್ಲ ಯಾವ ರೀತಿ ನಮಗೆ ಏನೋ ಆಹಾರ ನಾವು ಸ್ವೀಕಾರ ಮಾಡಲಿಕ್ಕೆ ವ್ಯತ್ಯಾಸ ಆದಾಗ ಅಥವಾ ಅನಾರೋಗ್ಯ ಆದಾಗ ನಮಗೆ ನಿಶ್ಶಕ್ತಿ, ಅಸ್ವಸ್ಥತೆ ಹೇಳುವಂಥದ್ದು ಬರ್ತದೆ. ಹಾಗಾಗಿ ಧನ್ವಂತರಿ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಸಹೋದರರ ಸಹಕಾರ ಸಿಗ್ತದೆ ಇವತ್ತಿನ ದಿವಸ. ಯಾಕಂದರೆ ನಾವು ಏನೇ ಮಾಡೋದಾದರೂ ಕೂಡ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ, ತಂದೆ ತಾಯಿ, ಮಕ್ಕಳು ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ, ನಮ್ಮ ಹೊರಗಿನವರು 100 ಜನ ಬಂದರೂ ನಮ್ಮನ್ನು ಏನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಂತೆ. ಅದಕ್ಕಾಗಿ ಈಗ ಸಾಮಾನ್ಯವಾಗಿ ವಾತಾವರಣ ಕಲುಷಿತಗೊಂಡಿದೆ. ಅದಕ್ಕಾಗಿ ಯಾರು ಚೆನ್ನಾಗಿರ್ತಾರೋ ಅವರಲ್ಲಿ ಹುಳಿ ಹಿಂಡಲಿಕ್ಕೆ ನೋಡ್ತಾರೆ ಜನರು. ಹಾಗಾಗಿ ನಾವು ಅಂಥ ಮಾತನ್ನು ನಾವು ಯಾವತ್ತೂ ಕೂಡ ಸ್ವೀಕಾರ ಮಾಡಬಾರ್ದು. ಅಂಥವ್ರು ನಾವು ದೂರ ಇಡಬೇಕು. ಅದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇನ್ನು ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಪರಿಶ್ರಮದಿಂದ ಕಾರ್ಯಸಿದ್ಧಿ. ಇವತ್ತಿನ ದಿವಸ ತುಂಬ ಪರಿಶ್ರಮ ಬೇಕು. ಆ ಕೆಲಸ ಆಗ್ತದೆ, ಆದರೆ ನಾವು ಅಷ್ಟು ಪರಿಶ್ರಮವನ್ನು ಮಾಡಬೇಕು. ಆ ಪರಿಶ್ರಮ ಅಂದರೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಮ್ಮ ಹತ್ರ ಆಗೋದಿಲ್ಲ ಹೇಳೋದು ಯಾವುದೂ ಇಲ್ಲವಂತೆ. ಎಲ್ಲವೂ ಕೂಡ ನರನು ನಾರಾಯಣನಾದನು. ನರ ಅಂದರೆ ಮನುಷ್ಯ ಭಗವಂತ ಆಗಲಿಕ್ಕೆ ಸಾಧ್ಯ ಇದೆಯಂತೆ. ಅದಕ್ಕೆ ಆ ರೀತಿ ಅವನು ಪ್ರಯತ್ನದಿಂದ, ಯಾಕಂದರೆ ಶ್ರೀಧರ ಸ್ವಾಮಿಗಳು ಅಂತ ಮಹಾತ್ಮರು ಹೇಳುವತಕ್ಕಂಥದ್ದು, ನನ್ನಿಂದ ಆಗ್ತದೆಯೇ ಹೇಳುವುದೇ ವಿಘ್ನವಂತೆ ನಮಗೆ. ನನ್ನಿಂದ ಆಗ್ತದೆಯೇ ಈ ಕೆಲಸ. ಹಾಗಾಗಿ ಇದು ಯಾವತ್ತೂ ಕೂಡ ನಮಗೆ ಬರಬಾರದು. ಯಂತ್ರ ಮತ್ತು ಮಂತ್ರದಿಂದ ನಮಗೆ ಇವತ್ತಿನ ದಿವಸ ನೆಮ್ಮದಿ ಸಿಕ್ಕತಕ್ಕಂಥದ್ದು. ಯಾಕಂದರೆ ಯಂತ್ರದಿಂದಲೂ ನೆಮ್ಮದಿ ಸಿಗ್ತದೆ. ಯಾವ ರೀತಿ ಯಂತ್ರ, ಈಗ ನಾವು ಯಾವುದೋ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ನಾವು ಉಂಗುರವನ್ನು ಅಥವಾ ತಾಯ್ತವನ್ನು ನಾವು ಕಟ್ಕೊಳ್ತೇವೆ. ಅದರಿಂದ ನಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತದೆ. ಹಾಗೆ ದುಷ್ಟಶಕ್ತಿಗಳು ನಮ್ಮ ಶರೀರದ ಮೇಲೆ ಅವರು ಪರಿಣಾಮವನ್ನು, ಬದಲಾವಣೆಯನ್ನೇ ಬೀರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಂತ್ರದಿಂದ ನಮಗೆ, ಅದಕ್ಕೆ ಆ ಮಂತ್ರದಿಂದ ಏನಾಗ್ತದೆ ಅಂತಾದರೆ, ಮಂತ್ರದಿಂದ ನಮ್ಮ ಎಲ್ಲ
ಪಾಪ ಕರ್ಮಗಳು ಕಳಿತಾವಂತೆ. ಆ ಭಗವಂತನ ಸ್ಮರಣೆ ಮಾಡುವುದರಿಂದ ಮನನಾತ್ರಾಯತೆ ಮಂತ್ರ ಅಂತ ಹೇಳಿದ್ದಾರೆ. ಅಂದರೆ ನಾವು ಮನನ ಮಾಡಬೇಕು. ಅದನ್ನು ಯಾವಾಗಲೂ ಮನಸ್ಸಿನಲ್ಲಿ ಹೇಳ್ತಾ ಬಾಯಲ್ಲಿ ಹೇಳ್ತಾ ಇದ್ದಾಗೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಕರ್ಮಗಳು, ಇದೆಲ್ಲ ಕೆಟ್ಟ ದೋಷಗಳು ಇವೆಲ್ಲವೂ ಕೂಡ ಹೋಗ್ತದೆ. ನಮಗೆಲ್ಲ ರೀತಿಯ ಅನುಕೂಲ ಆಗತಕ್ಕಂಥದ್ದು. ಔದುಂಬರ ಪ್ರದಕ್ಷಿಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯಲ್ಲವರಿಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಮೃಷ್ಟಾನ್ನ ಭೋಜನ, ಬಂಧುಗಳಿಂದ ಇವತ್ತಿನ ದಿವಸ ಕಲಹ ಆಗತಕ್ಕಂಥದ್ದು. ಯಾವುದೋ ರೀತಿಯಲ್ಲಿ ಈ ಬಂಧು ಕಲಹ ಯಾಕೆ ಆಗ್ತದೆ ಅಂತಂದರೆ, ನಾವು ಅವ್ರನ್ನ ತುಂಬ ನಂಬಿಡುತ್ತೇವೆ, ಅಥವಾ ಅವ್ರು ನಮಗೆ ಮೋಸ ಮಾಡಬೇಕು ಅಂತ ಯಾವುದೋ ರೀತಿಯಲ್ಲಿ ಏನೋ ಹೇಳಿರ್ತಾರೆ. ಅದನ್ನು ನಾವು ಅವ್ರ ಮಾತು ಕೇಳದೆ ಹೋದಾಗ ನಮಗೆ ಇವತ್ತಿನ ದಿವಸ ಕಲಹ ಆಗತಕ್ಕಂಥದ್ದು. ಯಾಕೆ ಜಗಳ ಬರ್ತದೆ ಅಂತಂದರೆ, ನಾವು ಅವ್ರ ಮಾತು ಕೇಳಲಿಲ್ಲ ಅಂತ ಆದಾಗ ಜಗಳ ಬರತಕ್ಕಂಥ. ನಾವು ಮಾತು ಕೇಳಿದ್ರೆ ಜಗಳ ಬರೋದಿಲ್ಲ. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ಬಂಧುಗಳ ಹತ್ರ ನಾವು ಕೆಲಸವನ್ನು ಅಥವಾ ವ್ಯವಹಾರವನ್ನು ಮಾಡೋದಾದರೆ ಅಥವಾ ಮಾತನಾಡುವುದಾದರೆ ಆದಷ್ಟು ಸಂಯಮದಿಂದ ತಾಳ್ಮೆಯಿಂದ ಮಾತನಾಡತಕ್ಕಂಥದ್ದು ತುಂಬ ಮುಖ್ಯ. ಇವತ್ತಿನ ದಿವಸ ದುರ್ಗಾ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ, ಇವತ್ತಿನ ದಿವಸ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾರೋ ಪೂಜೆ ಮಾಡಿಸ್ತಿರ್ತಾರೆ, ಅವ್ರು ನಮ್ಮನ್ನು ಕರೆದಿರ್ತಾರೆ, ಅದಕ್ಕೆ ನಾವು ಹೋಗುವಂಥದ್ದು. ಅಥವಾ ಕರೆದೋದ್ರು, ಪೂಜೆ ಇದೆ ಅಂದರೆ ಕರೆದೋದ್ರೂ ಹೋಗ್ಬೋದಂತೆ. ಯಾಕಂದರೆ ಭಗವಂತ ಅವನ ಸ್ಮರಣೆ ಅಥವಾ ಅವನ ಪೂಜೆಗೆ, ಈಗ ಸತ್ಯನಾರಾಯಣ ಪೂಜೆ ಅಥವಾ ಬೇರೆ ಯಾವುದೇ ಪೂಜೆಗೆ ಕರೆದೋದ್ರೂ ಹೋಗ್ಬೋದಂತೆ. ಅದಕ್ಕೆ ಅವರಿಗೆ ಅತಿಥಿಗಳು ಅಂತ ಕರೀತಾರೆ. ಕರೆದೇ ಯಾರು ಹೋಗ್ತಾರೋ ಅವರಿಗೆ ಅತಿಥಿಗಳು, ಕರೆಸಿಕೊಂಡು ಹೋಗೋರು ಅಭ್ಯಾಗತರು. ಹಾಗಾಗಿ ನಾವು ಪೂಜೆಯಲ್ಲೂ ಭಾಗವಾಗುವಂಥ ಸಾಧ್ಯತೆ ಇದೆ. ಇನ್ನು ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಮಾರ್ಗಂ ಕ್ಷೇಮಕರೀ ರಕ್ಷೇತ್ ವಿಜಯ ಸರ್ವತ ಸ್ಥಿತ ರಕ್ಷಾಹೀನಂತು ಯತ್ಸ್ಥಾನಂ ವರ್ಜಿತಂ ಕವಚೇನತು. ಈ ಶ್ಲೋಕ ಹೇಳೋದರಿಂದ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಧನಸ್ಥಾನದಲ್ಲಿ ಇವತ್ತಿನ ದಿವಸ ತೊಂದರೆ. ನಾವು ಏನೋ ವ್ಯವಹಾರ ಮಾಡ್ತಾ ಇರ್ತೇವೆ, ವ್ಯಾಪಾರ ಮಾಡ್ತಾ ಇರ್ತೇವೆ, ಇವತ್ತಿನ ದಿವಸ ನಮಗೆ ಅದು ಯಾವುದೋ ರೀತಿಯಲ್ಲಿ ಹೆಚ್ಚಿಗೆ ನಾವು ಖರೀದಿ ಮಾಡಿರ್ತೇವೆ, ಆದರೆ ಅದಕ್ಕೆ ತಕ್ಕಂತೆ ನಮಗೆ ಲಾಭ ಸಿಗೋದಿಲ್ಲ ಇವತ್ತಿನ ದಿವಸ. ಹಾಗಾಗಿ ಆದಷ್ಟು ನಾವು ಜಾಗೃತೆಯಿಂದ ಖರೀದಿಯನ್ನು ಮಾಡಬೇಕಾದ್ರೆ ಅಥವಾ ವ್ಯಾಪಾರವನ್ನು ಮಾಡಬೇಕಾದ್ರೆ, ವ್ಯಾಪಾರ ವಿನಿಮಯ ಮಾಡಬೇಕಾದ್ರೆ ನಾವು ಆದಷ್ಟು ಜಾಗೃತೆಯಿಂದ, ನಾಜೂಕಾಗಿ, ಯಾವ ರೀತಿಯ ಆಲೋಚನೆಯಿಂದ, ದೂರಾಲೋಚನೆಯಿಂದ ನಾವು ವ್ಯವಹಾರವನ್ನು ಮಾಡಿದಾಗ ಅನುಕೂಲ ಆಗ್ತದೆ. ಇನ್ನು ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಕುಟುಂಬದಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಸರಿ ಗುರುಗಳೇ, ಈ ದಿನದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಯಾವ ರೀತಿಯಾಗಿ ಶುಭ ಫಲ ಇದೆ, ಅಶುಭ ಫಲ ಇದೆ, ಏನೇನು ದೋಷಗಳಿವೆ, ಆ ದೋಷಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಗಣಪನಿಗೆ ಈ ಗರಿಕೆ ಅನ್ನೋದು ಬಹಳ ವಿಶೇಷ ಅಂತ ಹೇಳ್ತಾರೆ. ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗ ಮೊದಲನೆಯದಾಗಿ ವಿಘ್ನ ನಿವಾರಕ ಗಣಪನಿಗೆ ನಾವು ಪೂಜೆಯನ್ನು ಮಾಡುವಂಥದ್ದು. ಹಾಗೆಯೇ ಗರಿಕೆ ಬಹಳಷ್ಟು ವಿಶೇಷ. ಒಂದು, ಎರಡನೇದು, ಗರಿಕೆಯನ್ನು ಎಷ್ಟು ಸಂಖ್ಯೆಗಳಿಂದ ಇಡಬೇಕು ಅಂದರೆ ಈಗ 3, 6, 9, 21 ಗರಿಕೆಗಳು ಅಥವಾ 18 ಗರಿಕೆ, ಈ ಥರ ಒಂದು ನಂಬರ್ಸ್ ಇರುತ್ತೆ. ಹಾಗಾಗಿ ಆ ಗರಿಕೆಯನ್ನು ಇಡುವಂತಹ ಮಹತ್ವ ಯಾಕೆ, ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂತ ಈ ಗರಿಕೆ? ಗಣಪತಿ ಆರಾಧನೆ ಮಾಡುವವರಿಗೆ ಗರಿಕೆ ತುಂಬ ಶ್ರೇಷ್ಠ. ಗರಿಕೆ, ದೂರ್ವ
ಯೋ ದೂರ್ವಾಂಕುರೈರಿರತಿ ಸವೈಶ್ರವಣೋಪಮೋ ಭವತಿ ಅಂತ ಅಥರ್ವ ಶೀರ್ಷದಲ್ಲಿ ಉಪನಿಷತ್ತಿನಲ್ಲಿ ಇರತಕ್ಕಂಥದ್ದು. ಯಾರು ದೂರ್ವೆಯಿಂದ, ಅದೇ ದೂರ್ವೆ ಅಂದರೆ ಗರಿಕೆ, ಆ ಗರಿಕೆಯಿಂದ ಯಾರು ಗಣಪತಿಗೆ ಪೂಜೆ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಅವರ ಎಲ್ಲ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಧರ್ಮಬದ್ಧವಾದಂಥ ಎಲ್ಲ ಕಾಮನೆಗಳು ಕೂಡ ಈಡೇರುತ್ತವೆ. ಅವನು ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಮಾಡ್ತಾನೆ. ಯಾಕಂದರೆ ಮತ್ತೊಂದು ಎಷ್ಟು ಅಂತಾದರೆ 21, 28, 54, 108, 1008 ಇಷ್ಟು ಈ ರೀತಿಯಲ್ಲಿ ಗಣಪತಿಗೆ ಗರಿಕೆಯನ್ನು ನಾವು ಅರ್ಚನೆ ಮಾಡತಕ್ಕಂಥದ್ದು. ನಮಗೆ ಎಷ್ಟು ಸಾಧ್ಯವೋ, ಕನಿಷ್ಠ ಅಂದರೆ 21, ಗರಿಷ್ಠ ಅಂದರೆ 1008, ಅದಕ್ಕೂ ಮೇಲೆ ಎಷ್ಟು ಸಿಗ್ತದೆ ಅಷ್ಟು ಮಾಡ್ಬೋದು. ಹಾಗಾಗಿ ಇವತ್ತಿನ ಈ ಒಂದು ವಾತಾವರಣದಲ್ಲಿ ಮಳೆಗಾಲ ಆಗಿರೋದ್ರಿಂದ ನಮಗೆ ಗರಿಕೆ ತುಂಬ ಕಡೆ ಸಿಗ್ತದೆ. ಆದರೆ ಗರಿಕೆ ಎಲ್ಲ ಕಡೆ ಬೆಳೆಯೋದಿಲ್ಲ. ಆ ಗರಿಕೆ ಎಲ್ಲ ಕಡೆ ಬೆಳೆಯೋದಿಲ್ಲ, ಅದು ಕೆಲವು ಕಡೆ ಮಾತ್ರ ಬೆಳೀತದೆ. ಅದು ಏನು ಗುಣ ಏನು ಅಂತಂದರೆ ಅದು ಚಿಗುರುವ ಗುಣ, ವಿಶೇಷವಾಗಿ ಚಿಗುರ್ತದೆ. ಅದು ಸುಮ್ಮನೆ ಬೇರು ಒಣಗಿದ್ರೂ ಸಾಕು, ಸ್ವಲ್ಪ ಅದಕ್ಕೆ ನೀರು ಮಣ್ಣು ಮತ್ತು ಮಣ್ಣಿನ ಮೇಲೆ ಇದೆ ಸ್ವಲ್ಪ ನೀರು ಬಿದ್ದು ಬಿಟ್ಟರೆ ಸಾಕು, ಅದು ನಾಳೆ 2 ದಿವಸಕ್ಕೆ ಚಿಗುರೋಗ್ಬಿಡ್ತದೆ. ಯಾಕೆಂದರೆ ಅದು ಶ್ರೇಷ್ಠ. ಅದಕ್ಕಾಗಿ ನಾವು ಆ ಗರಿಕೆಯಿಂದ ಆರಾಧನೆ ಮಾಡೋದರಿಂದ ಅರ್ಚನೆ ಮಾಡೋದರಿಂದ ಏನಾಗ್ತದೆ ಅಂತಾದರೆ ಆ ಪುತ್ರ ಪೌತ್ರಾದಿ ವೃದ್ಧಿ ಆಗತಕ್ಕಂಥದ್ದು. ಅದಕ್ಕಾಗಿ ಈ ಕೆಲವು ಯಾವುದೋ ರೀತಿ ಸವಾಂಛಿತ ಫಲಮವಾಪ್ನೋತಿ, ವಾಂಛಿತವಾದಂಥ ಫಲಕ್ಕಾಗಿ, ಪುತ್ರ ಪೌತ್ರಾದಿ ಅಭಿವೃದ್ಧಿಗಾಗಿ, ಸಂತಾನ ಯೋಗಕ್ಕಾಗಿ ಗರಿಕೆ ಅಥರ್ವ ಶೀರ್ಷ ಹೋಮವನ್ನು ಮಾಡುತ್ತಾರೆ. ಅಥರ್ವ ಶೀರ್ಷ ಹೋಮದಿಂದ ಗರಿಕೆಯಿಂದಲೇ ಮಾಡತಕ್ಕಂಥದ್ದು. ಅಥರ್ವ ಶೀರ್ಷ ಮಂತ್ರವನ್ನು ಹೇಳುತ್ತಾ ಆ ಗರಿಕೆಯಿಂದ ಹೋಮ ಮಾಡತಕ್ಕಂಥದ್ದು. ಅದಕ್ಕಾಗಿ ನಮಗೆ ಯಾವುದೋ ರೀತಿ ಎಲ್ಲ ರೀತಿಯಲ್ಲಿ ಅನುಕೂಲಕರ ವಾತಾವರಣ ಇರಬೇಕು ಅಂತಾದರೆ ನಾವು ಗಣಪತಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅದಕ್ಕಾಗಿ ಕಲಿಯುಗದಲ್ಲಿ ಗಣಪತಿಯ ಆರಾಧನೆ ಮಾಡಬೇಕಂತೆ. ವಿಶೇಷವಾಗಿ ಗಣಪತಿಯ ಆರಾಧನೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅದಕ್ಕೆ ಕಲೌ ದುರ್ಗಾ ವಿನಾಯಕವು ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕನ ಆರಾಧನೆ ಮಾಡುವುದರಿಂದ ಶೀಘ್ರವಾಗಿ ಫಲವನ್ನು ಪಡೆಯಬಹುದು ಅಂತ. ಯಾಕಂದರೆ ಕಲಿಯುಗದಲ್ಲಿ ನಮಗೆ ಇವತ್ತಿನ ದಿವಸ ಎಲ್ಲವೂ ಫಾಸ್ಟಾಗಿ ಆಗಬೇಕು, ಅಡುಗೆನೂ ಫಾಸ್ಟಾಗಿ ಆಗಬೇಕು, ಊಟನೂ ಫಾಸ್ಟಾಗಿ ಆಗಬೇಕು, ಜ್ಯೋತಿಷ್ಯನೂ ಫಾಸ್ಟಾಗಿ ಹೇಳಬೇಕು. ಅಂದರೆ ಅವ್ರಿಗೆ ಈಗ ಆ ಥರ ಆಗ್ಬಿಟ್ಟಿದೆ. ಅಲ್ಲಿ ಫಾಸ್ಟಾಗಿ ನಮಗಲ್ಲಿ ಹೇಳಿದಾಗ ಇಷ್ಟು ನೋಡಿದ ತಕ್ಷಣ ಎಲ್ಲ ಫಾಸ್ಟ್ ಹೇಳಿಬಿಟ್ರು. ಅಲ್ಲಿ ಏನಿದೆ ಏನಿಲ್ಲ ಸಂಬಂಧ ಇಲ್ಲ, ಅಲ್ಲಿ ಫಾಸ್ಟಾಗಿ ನಮಗೆ ಹೇಳಬೇಕು. ಹಾಗೆ ಎಲ್ಲವೂ ಫಾಸ್ಟಾಗಿ ಹೋಗಬೇಕು. ಅದಕ್ಕಾಗಿ ಭಗವಂತ ಕಲಿಯುಗದಲ್ಲಿ ಆಯುಷ್ಯವನ್ನು ಕೂಡ, ಅದಕ್ಕೆ ನಮಗೆ ಅತಿ ವೇಗ ತಿಥಿ ವೇಗಕ್ಕೆ ಬರೆದಿರ್ತಾರೆ. ಇದು ವೇಗ ಆಗಬಾರ್ದು, ಅದಕ್ಕೆ ನಾನು ಇದು ಮಾಡಬಾರ್ದು. ಅದಕ್ಕಾಗಿ ವಿಶೇಷವಾಗಿ ಕಲಿಯುಗದಲ್ಲಿ ನಾವು ಗಣಪತಿಯ ಆರಾಧನೆ ಮಾಡೋದರಿಂದ ನಮಗೆ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂಥವನು ಮತ್ತು ಎಲ್ಲ ವಿಘ್ನವನ್ನು ಕೂಡ ನಿವಾರಣೆ ಮಾಡತಕ್ಕಂಥವನು ಗಣಪತಿ. ಹಾಗಾಗಿ ಈ ಗರಿಕೆಯಿಂದ ಅವನಿಗೆ ಅರ್ಚನೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಮಕ್ಕಳಿಗೆ ವಿದ್ಯೆ ಬೇಕು ಅಂತ ನಾವು ಅವನಿಗೆ ಗರಿಕೆ ಅರ್ಪಣೆ ಮಾಡಿದ್ರೆ ವಿದ್ಯೆಯನ್ನು ಕೊಡುತ್ತಾನೆ. ಸವಿದ್ಯಾವಾನುಭವತಿ. ಹಾಗೆ ನನಗೆ ಸಂಪತ್ತು ಬೇಕು ಅಂತ ಅವನಿಗೆ ಗರಿಕೆಯನ್ನು ನಾವು ಅರ್ಪಣೆಯನ್ನು ಮಾಡಿದರೆ ವಾಂಛಿತ ಫಲ ನಮಗೇನು ನಾವು ಅವನ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆಯೋ ಎಲ್ಲ ಫಲವನ್ನು ಕೊಡುತ್ತಾನೆ. ಹಾಗೆ ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾ ಸನ್ನಿಧೌ ವಾ ಜಪ್ತ್ವಾ ಸಿದ್ಧಮಂತ್ರೋ ಭವತಿ. ನಮಗೆ ಮಂತ್ರ ಸಿದ್ಧಿ ಬೇಕು ಅಂತ ಅವನ ಆರಾಧನೆ ಮಾಡಿದ್ರೆ ಮಂತ್ರ ಸಿದ್ಧಿಯನ್ನು ಕೂಡ ಗಣಪತಿ ಕೊಡುತ್ತಾನೆ. ಹಾಗಾಗಿ ವಿಶೇಷವಾಗಿ ಗಣಪತಿಗೆ ಈ ಗರಿಕೆಯನ್ನು ಅರ್ಚನೆ ಮಾಡತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ
ವಿಘ್ನ ನಿವಾರಕ ಗಣಪನಿಗೆ ಗರಿಕೆ ಯಾಕೆ ಇಷ್ಟು ವಿಶೇಷ, ಎಷ್ಟೆಷ್ಟು ಗರಿಕೆಗಳನ್ನು ಯಾವ ರೀತಿಯಾಗಿ ಇಡ್ಬೋದು, ಮತ್ತು ಪೂಜೆಯ ವಿಧಾನ ಹೇಗೆ, ಗರಿಕೆ ಎಷ್ಟು ವಿಶೇಷತೆಯನ್ನು ಹೊಂದಿದೆ, ಯಾಕಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಈ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಯಾವ ರೀತಿಯಾಗಿ ಶುಭ ಫಲ ಇದೆ, ಹೇಗೆ ಅಶುಭ ಫಲ ಇದೆ, ದೋಷಗಳೇನಿವೆ, ಆ ದೋಷಕ್ಕೆ ಪರಿಹಾರಗಳೇನು, ಅದನ್ನು ತಿಳಿಸ್ಕೊಡಿ ಗುರುಗೆ. ತುಲಾರಾಶಿಯಲ್ಲಿರೋರಿಗೆ ಶಿರೋಬಾಧೆ, ತಲೆನೋವು ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಆದಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಬಿಸಿಯಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು, ಬಿಸಿ ನೀರನ್ನೇ ಕುಡಿಬೇಕು. ಇನ್ನು ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಧನ್ವಂತರಿ ಜಪವನ್ನು ಮಾಡೋದರಿಂದ ಇವತ್ತಿನ ದಿವಸ ಅನುಕೂಲ ಆಗುವಂಥದ್ದು. ಇನ್ನು ವೃಶ್ಚಿಕ ರಾಶಿ, ಇವರಿಗೆ ಇವತ್ತಿನ ದಿವಸ ಅಧಿಕ ಖರ್ಚಾಗುವಂಥ ಸಾಧ್ಯತೆ ಇದೆ. ಅದು ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಒಂದು ವಸ್ತುವನ್ನು ನಾವು ಖರೀದಿ ಮಾಡಬೇಕು. ಹಾಗಾಗಿ ಈ ರೀತಿಯಾಗಿ ನಾವು ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಕೃಷಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಕೃಷಿ ಅಂದರೆ ಖರ್ಚು, ಅದಕ್ಕಾಗಿ ನಾವು ಈಗ ಏನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮಗೆ ಈ ಥರ ವ್ಯತ್ಯಾಸ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಆ ಕೃಷಿಯನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡಿದರೆ ನಮಗೆ ಯಾವುದೇ ರೀತಿಯಂಥ ಅನಾರೋಗ್ಯ ಇದು ಯಾವುದು ಕೂಡ ಸರಿಯಾಗಿ ಆಗೋದು. ಯಾಕೆ ಈ ಅನಾರೋಗ್ಯ ಯಾಕೆ? ಆಹಾರದ ಆ ಒಂದು ಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ಸರಿ, ನಮಗೆ ಬೇಗನೆ ಫಸಲು ಬೇಕು, ಜಾಸ್ತಿ ಫಸಲು ಬೇಕು ಅಂತ ನಾವು ಎಲ್ಲ ರೀತಿ ಕೆಮಿಕಲ್ ಈ ಗೊಬ್ಬರವನ್ನು ನಾವು ಬಳಸ್ತೇವೆ. ಅದನ್ನು ನಾವು ಊಟ ಮಾಡೋದರಿಂದ ನಮಗೆ ಆರೋಗ್ಯ ಕೆಡ್ತದೆ. ಹಾಗಾಗಿ ಅದು ನಾವು ಈ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಜಮೀನಿದ್ದವರು, ಆ ಕೃಷಿ ನಾವೆಲ್ಲರೂ ಕೂಡ ಕೃಷಿಕರೇ. ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಉಳಿಸ್ಕೊಂಡು ಹೋಗಬೇಕು, ಉಳಿಬೇಕು, ಬೆಳಿಬೇಕು. ಅದು ನಮಗದ್ರ ಬಗ್ಗೆ ಇವಾಗ ನಮಗೆ ಆ ಕೃಷಿ ಬಗ್ಗೆ ನಮಗೆ ಜ್ಞಾನ ಇಲ್ಲ ಹೇಳಿದ್ರೆ ಅದು ಹೇಗೆ ಬೆಳೀತದೆ? ಮುಂದಿನ ಪೀಳಿಗೆಗೆ ನಾವು ಹೇಗೆ ಅದನ್ನು ಹೇಳ್ಬೋದು? ಅದಕ್ಕಾಗಿ ನಾವು ಹೀಗೆ ಮುಂದುವರಿತಾ ಇದ್ದರೆ ನಾವು ಮತ್ತೆ ಹಳೆ ಪದ್ಧತಿ, ಆಧುನಿಕ ಯುಗಕ್ಕೆ, ಹಳೆ ಶಿಲಾಯುಗಕ್ಕೆ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಆದಷ್ಟು ನಾವು ಆ ಕೃಷಿಯನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು. ಅದು ಖರ್ಚಾದರೂ, ಯಾಕಂದರೆ ಭೂಮಿ ತಾಯಿ ಸೇವೆ ಮಾಡಬೇಕಂತ ನಾವು ತಂದೆ ತಾಯಿ ಸೇವೆಯನ್ನೇ ಮಾಡಬೇಕು, ಭೂಮಿ ತಾಯಿ ಸೇವೆಯನ್ನು ಕೂಡ ನಾವು ಮಾಡಬೇಕು. ಆ ಭೂಮಿ ತಾಯಿ ಸೇವೆ ಮಾಡೋದರಿಂದ ನಮ್ಮ ಎಷ್ಟೋ ರೀತಿ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗ್ತದೆ. ನಾವು ವಾಕಿಂಗ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ಜಿಮ್ಮಿಗೆ ಹೋಗಬೇಕು ಅಥವಾ ಇದೆಲ್ಲ ಯಾವುದೂ ಕೂಡ ನಮಗಿರೋದಿಲ್ಲ. ನಾವು ಭೂಮಿ ತಾಯಿ ಸೇವೆ ಮಾಡೋದ್ರಿಂದಲೇ ಎಲ್ಲ ವಾಕಿಂಗು ಸಿಗ್ತದೆ, ಎಲ್ಲ ಧ್ಯಾನ ಯೋಗ ಹೇಳುವಂಥದ್ದು ಅದರಲ್ಲೇ ಸಿಗ್ತದೆ. ಹಾಗಾಗಿ ಇನ್ನು ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಸಾಲ ಆಗುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಯಾರ ಹತ್ರ ಕೊಡೋದು ಮತ್ತು ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬಾರದು. ಹಾಗಾಗಿ ಶ್ರೀ ಸೂಕ್ತ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಧನ ನಷ್ಟ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರದಿಂದ ನಷ್ಟ ಆಗುವಂತಕ್ಕಂಥದ್ದು, ವಾಹನದಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವಾಹನದಿಂದ ತೊಂದರೆ, ವಾಹನದಲ್ಲಿ ತೊಂದರೆ, ಇದು ವ್ಯತ್ಯಾಸ ಇದೆ. ನಮಗೆ ವಾಹನದಿಂದ ನಾವು ಸರಿಯಾಗಿ ಹೋಗ್ತಾ ಇರ್ತೇವೆ, ಬೇರೆಯವರು ಬಂದು ನಮಗೆ ತೊಂದರೆ ಕೊಡತಕ್ಕಂಥದ್ದು, ಅಥವಾ ವಾಹನದಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಇನ್ನು ತೀರ್ಥಯಾತ್ರೆ ಮಾಡುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡತಕ್ಕಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ನೀರಿನಿಂದಲೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಪತಿ ಪತ್ನಿಯರ ಸಹಕಾರ ಇವತ್ತಿನ ದಿವಸ ಇರ್ತದೆ. ಔದುಂಬರ ಪ್ರದಕ್ಷಿಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಹೆಂಡತಿಯಿಂದ ಸಹಕಾರ, ದೂರ ಪ್ರಯಾಣ ಇವತ್ತಿನ ದಿವಸ, ವಾದ ವಿವಾದದಲ್ಲಿ ಇವತ್ತಿನ ದಿವಸ ಜಯವನ್ನು ಸಾಧಿಸ್ತೀರಿ. ಕೋರ್ಟು ಕಚೇರಿಗಳಲ್ಲಿ ವಾದ ಇದ್ದರೆ ಇವತ್ತಿನ ದಿವಸ ಅನುಕೂಲ ಆಗ್ತದೆ. ಹಾಗೆ ವ್ಯಾಪಾರದಿಂದ ಲಾಭ ಆಗತಕ್ಕಂಥದ್ದು,
ತೀರ್ಥಯಾತ್ರೆಯಲ್ಲಿ ತೊಂದರೆ ಬರತಕ್ಕಂಥದ್ದು, ದಾನ ಧರ್ಮಗಳಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಗೋಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರುವವರಿಗೆ ಹೋಟೆಲ್ ಉದ್ಯಮಕ್ಕೆ ಅನುಕೂಲ, ರಿಯಲ್ ಎಸ್ಟೇಟ್ನವರಿಗೂ ಕೂಡ ಲಾಭ ಇದೆ. ವೈರಿಯಿಂದ ತೊಂದರೆ ಬರತಕ್ಕಂಥದ್ದು, ನದಿಯಿಂದಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತಂದೆ ತಾಯಿ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವೇನು ಭಯಪಡಬೇಕಾದೇನಿಲ್ಲ. ಯಾವುದೇ ರೀತಿಯಲ್ಲಿ ನಮಗೆ ವ್ಯತ್ಯಾಸ ಆಗುವುದಿದ್ದರೂ ಕೂಡ ಭಗವಂತನ ಸ್ಮರಣೆ ಮಾಡುವುದರಿಂದ, ತಂದೆ ತಾಯಿ ಸೇವೆ ಮಾಡುವುದರಿಂದ, ಭೂತಾಯಿ ಸೇವೆ ಮಾಡುವುದರಿಂದ, ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಾವು ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ, ಇದರ ಜೊತೆಗೆ ವಿಘ್ನ ನಿವಾರಕ ಗಣಪನಿಗೆ ಗರಿಕೆ ಯಾಕೆ ಅಷ್ಟು ಮಹತ್ವವನ್ನು ಪಡೆದಿದೆ ಅನ್ನುವಂತಹ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂಥವರು ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರ ನಂಬರನ್ನು ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ತಾವು ನೇರ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.